ಎಂಟ್ರಿ ಕೊಟ್ಟಂತಹ ಯುದ್ಧ, ಕೊಲ್ಲಿ ರಾಷ್ಟ್ರಗಳ ಕದನ ಈಗ ಸಿಲಿಂಡರ್ ಅಭಾವವನ್ನ ತಂದೊಡ್ಡಿದೆ. ಹೋಟೆಲ್ ಅಡುಗೆ ಮನೆಗೂ ಈಗ ಎಂಟ್ರಿ ಕೊಟ್ಟಿದೆ ಯುದ್ಧ. ಕೊಲ್ಲಿ ರಾಷ್ಟ್ರಗಳ ಕದನ ಸಿಲಿಂಡರ್ ಅಭಾವವಾಗಿದೆ. ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಆಗಿಲ್ಲ. ಇಂದು ಗ್ಯಾಸ್ ಪೂರೈಸದಿದ್ರೆ ಹೋಟೆಲ್ಗಳು ಬಂದ್ ಆಗುವ ಸ್ಥಿತಿ ಬಂದಿದೆ. ಯುದ್ಧದಿಂದ ಅಗತ್ಯದಷ್ಟು ಸಿಲಿಂಡರ್ ಪೂರೈಕೆ ಆಗುತ್ತಿಲ್ಲ ಅನ್ನುವಂಥದ್ದು. ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಕಲ್ಪಿಸಲಿಲ್ಲ. ಬೆಂಗಳೂರಿನ 20,000 ರೆಸ್ಟೋರೆಂಟ್, 5,000 ಲಾಡ್ಜ್, 580 ಪಂಚತಾರಾ ಹೋಟೆಲ್ಗಳು, ಬೀದಿಯ ಬದಿ ಹೋಟೆಲ್, ಕ್ಯಾಟರಿಂಗ್, ಮದುವೆ ಮುಂಜಿ ಇವೆಂಟ್ ಮೇಲೆ ಎಫೆಕ್ಟ್ ಆಗ್ತಿದೆ ಈ ಯುದ್ಧ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆ ಅಯೋಮಯವಾಗಿದೆ. ಸಿಲಿಕಾನ್ ಸಿಟಿಗೂ ತಟ್ಟಿದಂಥ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಿಸಿ. ಬೆಂಗಳೂರು ಮಾತ್ರವಲ್ಲದೆ ದೇಶಾದ್ಯಂತವೂ ಕೂಡ ಗ್ಯಾಸ್ ಟ್ರಬಲ್ ಈಗ ಶುರುವಾಗಿರುವಂಥದ್ದು. ಬೆಂಗಳೂರು ಮಾತ್ರವಲ್ಲದೆ ದೇಶಾದ್ಯಂತ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಹೋಟೆಲ್ ಅಡುಗೆ ಮನೆಗೂ ಕೂಡ ಯುದ್ಧ ಎಂಟ್ರಿ ಕೊಟ್ಟಿದೆ. ಈಗ ಕೊಲ್ಲಿ ರಾಷ್ಟ್ರಗಳ ಕದನ ಅಲ್ಲಿ ಆಗ್ತಿದ್ರೆ ಸಿಲಿಂಡರ್ ಅಭಾವವನ್ನ ಭಾರತ ಇಲ್ಲಿ ನೋಡ್ತಿದೆ. ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಆಗಿಲ್ಲ. ಹಾಗಾಗಿ ಭಾರಿ ಪ್ರಮಾಣದಲ್ಲಿ ತೊಂದರೆ ಆಗಿರುವಂತದ್ದು. ಗ್ಯಾಸ್ ಪೂರೈಸದೆ ಇದ್ದರೆ ಹೋಟೆಲ್ಗಳು ಬಂದ್ ಆಗತ್ತೆ, ಗ್ಯಾಸ್ ಸಿಗದೆ ಇದ್ರೆ ಹೋಟೆಲ್ಗಳು ಬಂದ್ ಅನ್ನುವಂಥದ್ದು. ಯುದ್ಧದಿಂದ ಅಗತ್ಯದಷ್ಟು ಸಿಲಿಂಡರ್ ಪೂರೈಕೆ ಮಾಡಲು ಸಾಧ್ಯವಾಗ್ತಿಲ್ಲ. ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಕೇಂದ್ರ ಸರ್ಕಾರ ಕಲ್ಪಿಸಿಲ್ಲ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ 20,000 ರೆಸ್ಟೋರೆಂಟ್ಗಳಿವೆ, 5,000 ಲಾಡ್ಜ್ಗಳಿವೆ, ಇನ್ನು 580 ಪಂಚತಾರಾ ಹೋಟೆಲ್ಗಳು, ಅದರ ಜೊತೆಗೆ ಸ್ಟ್ರೀಟ್ ಫುಡ್, ಬೀದಿ ಬದಿ ಹೋಟೆಲ್ಗಳು, ಕ್ಯಾಟರಿಂಗು, ಮದುವೆ ಮುಂಜಿ ಇವೆಂಟ್ ಮೇಲೆ ಈ ಸಿಲಿಂಡರ್ ಅಭಾವ ಪರಿಣಾಮವನ್ನ ಬೀರ್ತಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಾಗೋದು ಅಯೋಮಯ. ಸಿಲಿಕಾನ್ ಸಿಟಿಗೂ ತಟ್ಟಿದಂತಹ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಿಸಿ. ಬೆಂಗಳೂರು ಮಾತ್ರವಲ್ಲದೆ ದೇಶಾದ್ಯಂತ ಕೂಡ ಗ್ಯಾಸ್ ಟ್ರಬಲ್ ಇದೆ. ಹೋಟೆಲ್ ಅಡುಗೆ ಮನೆಗೂ ಕೂಡ ಎಂಟ್ರಿ ಕೊಟ್ಟಿದೆ ಈ ಯುದ್ಧ. ಕೊಲ್ಲಿ ರಾಷ್ಟ್ರಗಳ ಕದನ ಸಿಲಿಂಡರ್ ಅಭಾವ ಉಂಟಾಗಿದೆ. ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯಾಗಿಲ್ಲ. ಇವತ್ತು ಕೂಡ ಗ್ಯಾಸ್ ಪೂರೈಕೆಯಾಗದಿದ್ದರೆ ಹೋಟೆಲ್ಗಳು ಬಂದ್ ಆಗ್ತವೆ. ಗ್ಯಾಸ್ ಸಿಗದಿದ್ದರೆ ಹೋಟೆಲ್ಗಳು ಬಂದ್ ಅನ್ನುವಂತಹ ಪರಿಸ್ಥಿತಿ ಬಂದಿದೆ. ಯುದ್ಧದಿಂದ ಅಗತ್ಯ ಇದ್ದಷ್ಟು ಸಿಲಿಂಡರ್ ಪೂರೈಕೆಯಾಗ್ತಿಲ್ಲ. ಯುದ್ಧದ ಪರಿಣಾಮ ಇದು. ಪರ್ಯಾಯ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಕಲ್ಪಿಸಬೇಕು, ಆದರೆ ಅದು ಸಾಧ್ಯವಾಗ್ತಿಲ್ಲ. ಬೆಂಗಳೂರಲ್ಲಿ 20,000 ರೆಸ್ಟೋರೆಂಟ್, 5,000 ಲಾಡ್ಜ್ಗಳು, 5 ಸ್ಟಾರ್ ಹೋಟೆಲ್ಗಳು, ಬೀದಿ ಬದಿಯ ವ್ಯಾಪಾರಿಗಳು, ಇನ್ನು ಬೇರೆ ಬೇರೆ ಇವೆಂಟ್ಗಳಿಗಾಗಿ ಮದುವೆ ಮುಂಜಿ ಕ್ಯಾಟರಿಂಗ್ ಎಲ್ಲ ಕಡೆಯೂ ಕೂಡ ಈ ಸಿಲಿಂಡರ್ ಅಭಾವ ಅನ್ನೋದು ಪರಿಣಾಮವನ್ನ ಬೀರಿದೆ. ಯುದ್ಧ ಗಲ್ಫ್ ರಾಷ್ಟ್ರಗಳಲ್ಲಿ, ಗಲ್ಫ್ ಸಿಟಿಗಳಲ್ಲಿ ಅಲ್ಲಿ ಆದರೆ ಅದರ ಬಿಸಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಡುಗೆ ಮನೆಗೂ ಈಗ ಎಂಟ್ರಿ ಕೊಟ್ಟಿದೆ ಯುದ್ಧ. ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಆಗ್ಲಿಲ್ಲ. ಹೋಟೆಲ್, ಸಣ್ಣ ಸಣ್ಣ ಹೋಟೆಲ್ಗಳು ಇರ್ಬೋದು, ಸ್ಟ್ರೀಟ್ ಫುಡ್ ಮಾಡುವಂಥವ್ರು ಇರ್ಬೋದು, ಕ್ಯಾಟರಿಂಗ್ ಇರಬಹುದು, ಬೇರೆ ಬೇರೆ ಈವೆಂಟ್, ಮದುವೆ ಮುಂಜಿ ಅಂದ್ರೆ ಸಾಕಷ್ಟು ಪ್ರಮಾಣದ ಗ್ಯಾಸ್ ಸಿಲಿಂಡರ್ಗಳ ಬಳಕೆ ಬೇಕಾಗತ್ತೆ, ಅಗತ್ಯವಿರುತ್ತೆ. ಅಲ್ಲಿಯೂ ಕೂಡ ಯಾವುದೇ ತರನಾದ ವ್ಯವಸ್ಥೆ ಆಗಿಲ್ಲ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ಬೆಂಗಳೂರು ಮಹಾನಗರವನ್ನ ತಗೊಂಡರೆ 20,000 ರೆಸ್ಟೋರೆಂಟ್ಗಳೇ ಇವೆ, ಜೊತೆಗೆ ಪಂಚತಾರಾ ಹೋಟೆಲ್ಗಳಿವೆ, ಲಾಡ್ಜ್ಗಳಿವೆ. ಎಲ್ಲ ಕಡೆಯೂ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆಯೇ ಅತ್ಯಗತ್ಯ. ಪ್ರತಿಯೊಂದು ಆಹಾರ ಪದಾರ್ಥದ ತಯಾರಿಕೆಗೂ ಈ ಹೋಟೆಲ್ಗಳು ಡಿಪೆಂಡ್ ಆಗಿರೋದು, ಬಹುಪಾಲು ಹೋಟೆಲ್ಗಳು ಡಿಪೆಂಡ್ ಆಗಿರೋದು ಗ್ಯಾಸ್ ಸಿಲಿಂಡರ್ ಮೇಲೆ. ಈ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾದರೆ ಹೋಟೆಲ್ಗಳು ಬಂದ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಯಾವುದೇ ಆಹಾರವನ್ನ ತಯಾರು ಮಾಡೋಕೆ ಬೇರೆ ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಂತಹ ಪರಿಸ್ಥಿತಿ ಸದ್ಯಕ್ಕೆ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿಯೇ ತಗೊಂಡ್ರೆ 20,000 ಹೋಟೆಲ್ಗಳು, ಜೊತೆಗೆ 5,000 ಲಾಡ್ಜ್ಗಳು, 580 5 ಸ್ಟಾರ್ ಹೋಟೆಲ್ಗಳಿವೆ. ಸೊ ಇದೆಲ್ಲದರ ಪರಿಣಾಮ ಈಗೇನು ಎದುರಿಸ್ತಿದ್ದೀವಿ ಇದು ಯುದ್ಧದಿಂದ. ಸೊ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲಿ ಯುದ್ಧ ಆದ್ರೆ ಇಲ್ಲಿನ ಸಿಲಿಂಡರ್ ಅಭಾವವನ್ನ ನೋಡ್ತಾ ಇದ್ದೀವಿ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸ ಉಂಟಾಗಿದೆ. ಅಯೋಮಯದ ಪರಿಸ್ಥಿತಿ ಆಗಿದೆ. ಇನ್ನು ಪರ್ಯಾಯವಾಗಿ ಏನು ಮಾಡೋಕ್ಕೂ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಸಿಲಿಕಾನ್ ಸಿಟಿಗೆ ತಟ್ಟಿದೆ ಈಗ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಿಸಿ. ಬೆಂಗಳೂರು ಅಷ್ಟೇ ಅಲ್ಲದೆ ದೇಶಾದ್ಯಂತ ಇದೇ ಪರಿಸ್ಥಿತಿ ಇದೆ. ಗ್ಯಾಸ್ ಟ್ರಬಲ್ ಮುಂದುವರಿತಾನೆ ಇದೆ.
ಗ್ಯಾಸ್ ಬುಕ್ 15 ದಿನ ಅಲ್ಲ 21 ದಿನ, ಈಗ 25. ಮತ್ತೆ ಗ್ಯಾಸ್ ಬುಕಿಂಗ್ ರೂಲ್ಸ್ ಬದಲಿಸಿತು ಕೇಂದ್ರ ಸರ್ಕಾರ. ನಿನ್ನೆ ಹೊಸದಾಗಿ ಸುತ್ತೋಲೆ ಹೊರಡಿಸಿದಂತಹ ಸರ್ಕಾರ ನಾನ್ ಕಮರ್ಷಿಯಲ್ ಸಿಲಿಂಡರ್ ವರೆಗೂ ಶಾಕ್. ಮನೆ ಬಳಕೆ ಸಿಲಿಂಡರ್ ಬುಕಿಂಗ್ಗೂ ಕಾಲಮಿತಿಯನ್ನ ಕೊಟ್ಟಿದೆ. ಈಗ ಮಧ್ಯಪ್ರಾಚ್ಯ ಯುದ್ಧದಿಂದ ಎಲ್ಪಿಜಿಯ ಕೊರತೆ ಉಂಟಾಗಿದೆ. ಸಿಲಿಂಡರ್ ಅಕ್ರಮ ದಾಸ್ತಾನು ತಡೆಯಲು ಕ್ರಮ. ಬುಕಿಂಗ್ ಅವಧಿ 15ರಿಂದ 21 ದಿನಕ್ಕೆ ಏರಿಸಲಾಗಿತ್ತು. ಈಗ ಯುದ್ಧದ ಹಿನ್ನೆಲೆಯಲ್ಲಿ ಈ ಅವಧಿಯನ್ನ 25ಕ್ಕೆ ಏರಿಸಲಾಗಿದೆ. ಇನ್ನು ಮುಂದೆ ಒಂದು ಸಿಲಿಂಡರ್ ಬುಕಿಂಗ್ ಆದ ಮೇಲೆ 25 ದಿನಗಳನ್ನ ಕಾಯಬೇಕು. ಬಳಿಕವಷ್ಟೇ ಸಿಲಿಂಡರ್ನ ಬುಕ್ ಮಾಡಬಹುದು. ಗ್ಯಾಸ್ ಅಭಾವ ನಾನ್ ಕಮರ್ಷಿಯಲ್ಗೂ ತಟ್ಟಿದೆ. ಈಗ 15 ದಿನ ಅಲ್ಲ 21 ದಿನಾನೂ ಅಲ್ಲ, ಇನ್ನು ಮೇಲೆ 25 ದಿನ ಕಾಯಲೇಬೇಕು ಗ್ಯಾಸ್ ಬುಕಿಂಗಿಗೆ. ನಿನ್ನೆ ಹೊಸದಾಗಿ ಸುತ್ತೋಲೆಯನ್ನ ಹೊರಡಿಸಿದೆ ಸರ್ಕಾರ. ನಾನ್ ಕಮರ್ಷಿಯಲ್ ಸಿಲಿಂಡರ್ ವರೆಗೂ ಕೂಡ ಶಾಕ್ ತಲುಪಿದೆ. ಈಗ ಮನೆಯಲ್ಲಿ ಬಳಸುವಂತಹ ಸಿಲಿಂಡರ್ ಬುಕಿಂಗ್ಗೂ ಕೂಡ ಕಾಲಮಿತಿ ಇರುವಂತದ್ದು. ಮಧ್ಯಪ್ರಾಚ್ಯ ಯುದ್ಧದಿಂದ ಎಲ್ಪಿಜಿಯ ಕೊರತೆಯಾಗಿದೆ. ಎಲ್ಪಿಜಿ ಗ್ಯಾಸ್ ಸಿಗ್ತಿಲ್ಲ. ಸಿಲಿಂಡರ್ ಅಕ್ರಮ ದಾಸ್ತಾನು ತಡೆಯಲು ಕ್ರಮ ಕೂಡ ಆಗುತ್ತಿದೆ. ಬುಕಿಂಗ್ ಅವಧಿ 15 ದಿನ ಇತ್ತು, 21 ದಿನಕ್ಕೆ ಏರಿಸಲಾಯಿತು. ಆದ್ರೆ ಈಗ 21 ಕೂಡ ಅಲ್ಲ. ಯುದ್ಧದ ಹಿನ್ನೆಲೆಯಲ್ಲಿ ಈ ಬುಕಿಂಗ್ ಅವಧಿಯನ್ನ 25 ದಿನಕ್ಕೆ ಏರಿಕೆ ಮಾಡ್ತೇವೆ ಅಂತ ಹೇಳಲಾಗ್ತಿದೆ. ಇನ್ನು ಮುಂದೆ ಒಂದು ಸಿಲಿಂಡರ್ ಬುಕಿಂಗ್ ಆದ್ಮೇಲೆ 25 ದಿನ ಕಾಯಲೇಬೇಕು. ಬಳಿಕವಷ್ಟೇ ಇನ್ನೊಂದು ಸಿಲಿಂಡರ್ನ ಬುಕ್ ಮಾಡಬಹುದು. ನಾನ್ ಕಮರ್ಷಿಯಲ್ಗೂ ಕೂಡ ಇದೇ ಪರಿಸ್ಥಿತಿ. ಶಾಕ್. ಯುದ್ಧದ ಬಿಸಿ ತಟ್ಟುತ್ತಾ ಇರೋದೀಗ. 15 ದಿನ ಕಾಯ್ತಿದ್ವಿ ಮೊದಲು ಒಂದು ಸಿಲಿಂಡರ್ ಬುಕ್ ಮಾಡಬೇಕು ಅಂದ್ರೆ. ಒಂದು ಸಿಲಿಂಡರ್ ಬುಕ್ ಮಾಡಿ ಆದ್ಮೇಲೆ 15 ದಿನದ ಅಂತರದಲ್ಲಿ ಇನ್ನೊಂದು ಸಿಲಿಂಡರ್ ಅನ್ನ ಬುಕ್ ಮಾಡೋಕೆ ಅವಕಾಶ ಇರ್ತಿತ್ತು. ಆದ್ರೆ ನಿನ್ನೆಯಷ್ಟೇ ಸರ್ಕಾರ ಹೇಳಿತು, ಇಲ್ಲ 21 ದಿನಗಳ ಒಂದು ಕಾಲಮಿತಿ ಇದಕ್ಕೆ ನಾವು ಕೊಡ್ತೇವೆ, ಯಾಕೆಂದ್ರೆ ಸಿಲಿಂಡರ್ ಅಭಾವವಿದೆ ಅಂತ. ಅದು ಆಯ್ತು. ಇದೀಗ ಮತ್ತೊಂದು ಹೊಸ ರೂಲ್ಸ್. ಈಗ 21 ದಿನಾನೂ ಅಲ್ಲ 25 ದಿನ, ಆಲ್ಮೋಸ್ಟ್ ಒಂದು ತಿಂಗಳು ಕಾಯಬೇಕಾಗತ್ತೆ ಒಂದು ಸಿಲಿಂಡರ್. ಹೊಸ ಸಿಲಿಂಡರ್ ನಮ್ಮ ಮನೆಗೆ ಬರಬೇಕು ಅಂದ್ರೆ 15 ಇತ್ತು, 21 ಆಯ್ತು. ಈಗ 21 ದಿನಗಳ ಕಾಲಮಿತಿಯನ್ನ ಸರ್ಕಾರ ಹೇಳಿರುವಂಥದ್ದು. ಗ್ಯಾಸ್ ಬುಕಿಂಗ್ ರೂಲ್ಸ್ ಅನ್ನ ಬದಲಿಸಿದಂತಹ ಕೇಂದ್ರ ಸರ್ಕಾರ ನಿನ್ನೆ ಹೊಸದಾಗಿ ಸುತ್ತೋಲೆ ಹೊರಡಿಸಿತು ಸರ್ಕಾರ. ನಾನ್ ಕಮರ್ಷಿಯಲ್ ಸಿಲಿಂಡರ್ ವರೆಗೂ ಕೂಡ ಈಗ ಯುದ್ಧದ ಬಿಸಿ ತಟ್ಟುತ್ತಾ ಇದೆ. ಮನೆ ಬಳಕೆ ಸಿಲಿಂಡರ್ ಬುಕಿಂಗೂ ಕೂಡ ಕಾಲಮಿತಿ ಅನ್ನುವಂಥದ್ದು. ಮಧ್ಯಪ್ರಾಚ್ಯ ಯುದ್ಧದಿಂದ ಎಲ್ಪಿಜಿಯ ಕೊರತೆ. ಸಿಲಿಂಡರ್ ಅಕ್ರಮ ದಾಸ್ತಾನು ತಡೆಯೋಕೆ ಕ್ರಮ. ಬುಕಿಂಗ್ ಅವಧಿ 15ರಿಂದ 21 ದಿನಕ್ಕೆ ಏರಿಸಲಾಗಿತ್ತು. ಯುದ್ಧದ ಹಿನ್ನೆಲೆಯಲ್ಲಿ ಈ ಬುಕಿಂಗ್ ಅವಧಿಯನ್ನ ಈಗ 25 ದಿನಕ್ಕೆ ಏರಿಸಿದೆ. ಇನ್ನು ಮುಂದೆ ಒಂದು ಸಿಲಿಂಡರ್ ಬುಕಿಂಗ್ ಆದ ಮೇಲೆ 25 ದಿನಗಳ ಕಾಯಬೇಕು ಇನ್ನೊಂದು ಸಿಲಿಂಡರ್ ಬುಕ್ ಆಗೋಕೆ.